ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಅಂದ್ರೆ ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ, ತೊಂದರೆ ಆದಾಗ ನಾವು ದೇವರ ಮೊರೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಮ್ಗೇನಾದ್ರೂ ಸಮಸ್ಯೆ ಅಥವಾ ತೊಂದರೆ ಆದಾಗ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷಿಗಳ ಮೊರೆ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಅಂತಾನೆ ಹೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ರೋಗವಲ್ಲದ ರೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಮ್ಗೆಲ್ಲ ಸಾಮಾನ್ಯವಾಗಿ ರೋಗ ಅಂದ್ರೆ ಗೊತ್ತಿದೆ, ಆದ್ರೆ ರೋಗವಲ್ಲದ ರೋಗ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರೋಗನೇ ಅಂತ ನಾವು ದೊಡ್ಡದು ಅನ್ಕೊಂಡಿದೀವಿ, ಜನಗಳ ವಿಚಾರ. ಹೌದು ಹೌದು. ರೋಗನೇ ಇಲ್ಲದ ರೋಗ ಯಾವುದು ಅಂದ್ರೆ ಹೆಂಗ್ ಸಾಧ್ಯ ಹೇಳಲಿಕ್ಕೆ, ಕೇಳಲಿಕ್ಕೆ, ತಿಳಿಲಿಕ್ಕೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ರೋಗನೇ ಇಲ್ಲ ಆದ್ರೂ ರೋಗ. ಇದಕ್ಕೆ ನಾವು ಒಂದನ್ನು ತಿಳ್ಕೋಬೇಕು, ಏನಕ್ಕೆ ಅರ್ಥ ಬರುತ್ತಿದ್ದು. ಸಾಮಾನ್ಯವಾಗಿ ಮನುಷ್ಯನಿಗೆ ನಮ್ಮ ವಾಡಿಕೆಯಲ್ಲಿ ಒಂದು ಅಭ್ಯಾಸ ಇದೆ. ಇದು ಹಿಂದಿನಿಂದ ಇತ್ತು ಅಲ್ಲ, ಇತ್ತೀಚೆಗೆ ವಾಡಿಕೆ. ಈಗ ನೀನು ಹೇಳದಲ್ಲ, ಶಾಸ್ತ್ರ ಜ್ಯೋತಿಷ ಕೇಳೋದು ಒಂಥರ ಕ್ಯಾನ್ಸರ್ ರೋಗ, ಮಾನಸಿಕ ರೋಗ. ಹೌದು. ಆದ್ರೂ ನಮ್ಮ ಜನ ಅದನ್ನ ರೋಗ ಅಂತ ಅನ್ಕೊಂಡಿಲ್ಲ, ಅಂತ ಅದು ಬಿಡೋದು ಇಲ್ಲ, ಬಿಡಕ್ ಆಗೋದೂ ಇಲ್ಲ. ಯಾಕಂದ್ರೆ ಅದು ಬಿಟ್ರೆ ಗತಿ ಇಲ್ಲ. ಈಗ ಅದೊಂದೇ ಗೊತ್ತಿರೋದು, ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ಅವ್ರು ಬಿಡಕ್ಕೂ ಆಗಲ್ಲ, ಕಟ್ಕೊಳಕ್ಕೂ ಆಗಲ್ಲ, ನಂಬಕ್ಕೂ ಆಗಲ್ಲ, ಬದುಕಕ್ಕೂ ಆಗಲ್ಲ, ನೆಮ್ಮದಿಯಾಗೂ ಇಲ್ಲ. ಹೌದಾ? ಎಲ್ಲವೂ ಕಾಯಿಲೆನೆ. ನಾವು ಮಾಡ್ತಾ ಇರತಕ್ಕಂಥ ಪ್ರತಿ ಚಟುವಟಿಕೆಗಳು, ಪ್ರತಿ ಕೆಲಸಗಳು, ಪ್ರತಿ ನಮ್ಮ ಉಸಿರಾಟ ಎಲ್ಲವೂ ಕೂಡ ರೋಗಗಳೇ. ರೋಗ ಇಲ್ಲದೆ ಇರುವ ಸಮಯ ಕ್ಷಣ ನಮ್ಮಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ, ಅನ್ನುವ ಪ್ರಶ್ನೆಯಲ್ಲಿ ನಾವು ಕೂತಿದ್ದೀವಿ ಪ್ರತಿ ಕ್ಷಣ. ಇದಕ್ಕೆ ಏನು ಹೆಸರು? ಸಂಕಷ್ಟಹರ ದಿನಗಳು. ಸಂಕಷ್ಟಹರ ದಿನಗಳು. ಏನು ಅದು ಸಂಕಷ್ಟಹರ ದಿನಗಳು? ಇದಕ್ಕೆ ಒಂದು ಯಾರೋ ಒಬ್ರು ಮೀಟಿಂಗ್ ಮಾಡಿ ಒಂದು ಪ್ಲಾನ್ ಹಾಕಿದ್ರು ಅಂತ ಕಾಣಿಸುತ್ತೆ. ಅಂದ್ರೆ ತಪ್ಪು ಅಂತಲ್ಲ, ಸದ್ಯಕ್ಕೆ ನಾನು ಹೇಳೋದಕ್ಕೆ ಆತರ ಹೇಳ್ತಾ ಇದ್ದೀನಿ. ಸಂಕಷ್ಟಹರ ಚೌತಿ ಅಂತಾರೆ. ಹೌದು. ಹೌದಾ? ಅದನ್ನ ಮಾಡೋ ಸರಿ, ಆದ್ರೆ ಅದರ ಆಚರಣೆ ನಾವು ತಿಳ್ಕೊಂಡಿದೀವ ಅನ್ನೋದು ಕೂಡ ಇದ್ರ ಜೊತೆ ತಿಳ್ಕೊಬೇಕಾಗತ್ತೆ. ಸಂಕಷ್ಟಹರ ಚೌತಿ ಮಾಡುವುದು ಸರಿನೇ, ಅದರ ಅರ್ಥ ಗೊತ್ತಿದೆಯಾ? ಒಂದು ಅರ್ಥ ಏನು ಅಂದ್ರೆ, ಸಂಕಷ್ಟಹರ ಚೌತಿಗೂ ನಮ್ಮ ದೇಹಕ್ಕೂ ಸಂಬಂಧವನ್ನ ತಿಳಿದಾಗ ನಿಮ್ಮ ಸಂಕಷ್ಟಹರ ಚೌತಿ ಸರಿ. ಯಾತಕ್ಕೋಸ್ಕರ ಮಾಡೋದು ಸಂಕಷ್ಟಹರ ಚೌತಿ? ಎಷ್ಟೋ ಜನ ಈ ನಮ್ ತಿಳ್ಕೊಂಡಿರೋದು ಏನು ಅಂದ್ರೆ, ಮದುವೆ ಆಗ್ಬೇಕಾ ಸಂಕಷ್ಟಹರ ಚೌತಿ ಮಾಡು, ಮಗು ಆಗ್ಬೇಕಾ ಸಂಕಷ್ಟಹರ ಚೌತಿ ಮಾಡು. ಸೊ ಹಂಚ್ಕೊಂಡ್ಬಿಟ್ಟಿದೀವಿ ನಾವು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ನೀವು ಬೇಡಿಕೆ ಇಟ್ಕೊಂಡು ಮಾಡ್ತಿರೋದು ಓಕೆ, ಅಂತ ತಪ್ಪಲ್ಲ. ನಿಮ್ ದೇಹ ಏನಾಗಿದೆ, ಏನಾಗ್ತಾ ಇದೆ, ದೇಹನೇ ಚೆನ್ನಾಗಿಲ್ಲ ಅಂದ ಮೇಲೆ ಮದುವೆ ಯಾಕೆ, ಮಗು ಯಾಕೆ, ನೆಮ್ಮದಿ ಯಾಕೆ, ಕುಟುಂಬ ಯಾಕೆ? ಅಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನ ಮಾಡಿ ಇದಕ್ಕೊಂದು ಸಣ್ಣ ಒಂದು ವಿರೋಧವಾಗಿರ್ತಕ್ಕಂಥ ಒಂದು ಉತ್ತರ ಕೊಡಬೇಕಾಗುತ್ತೆ. ಉದಾಹರಣೆ, ಮದುವೆ ಮಾಡಬೇಕಾದ್ರೆ ಗಂಡು ಹೆಣ್ಣಿಗೆ ಶಾಸ್ತ್ರ ಕೇಳ್ತಾರೆ ಅಲ್ವಾ? ಕೇಳ್ಕೊಂಡು ಬಂದಿದ್ದಾರೆ ಮೊದಲಿಂದನು, ಈಗಲೂ ಕೇಳ್ತಾ ಇದ್ದಾರೆ, ಮುಂದಕ್ಕೂ ಕೇಳ್ತಾರೆ. ಇದಕ್ಕೆ ನಾನು ಅಡ್ಡದಾರಿ ಮೇಲೆ ಒಂದು ಗೋಡೆ ರೀತಿ ಹಾಕ್ದಂಗೆ ಒಂದು ವಿಚಾರ ಹೇಳ್ಕೊಡ್ತೀನಿ. ಇದು ಏನು ಸೂಕ್ತವಾದದ್ದಲ್ಲ. ಗಂಡು ಹೆಣ್ಣು ಹೆಸರಿಗೆ ಶಾಸ್ತ್ರ ಕೇಳಿ ಮದುವೆ ಮಾಡೋದು ಕರೆಕ್ಟಾಗಿ ಆಗಿದೆಯಾ? ಇಲ್ಲ. ಆದ್ರೂ ನಾವು ಬಿಟ್ಟಿದೀವಾ? ಇಲ್ಲ. ಅದಕ್ಕೆ ನಾನು ಅಂದ್ರೆ ನನ್ನ ವೈಯಕ್ತಿಕ ಅಲ್ಲ, ಟ್ರ್ಯಾಕ್ ಚೇಂಜ್ ಮಾಡಿ ರಸ್ತೆ ಚೇಂಜ್ ಮಾಡೋಣ ಅಂತ. ನೈಸ್ ರೋಡ್ ಅಂತೀವಲ್ಲ ನಾವೀಗ, ಆ ನೈಸ್ ರೋಡ್ ಯಾಕೆ ಆರಿಸ್ಕೋಬಾರ್ದು? ಈ ವಿಷಯದಲ್ಲಿ ಸಿಂಗಲ್ ರೋಡಲ್ಲಿ ಯಾಕೆ ಹೋಗ್ಬೇಕು? ನೈಸ್ ರೋಡ್ ಆರಿಸ್ಕೊಂಡ್ರೆ ಚೆನ್ನಾಗಿ ಹೋಗ್ಬೋದಲ್ಲ. ಅದು ಯಾವುದು ನೈಸ್ ರೋಡು ಅನ್ನೋ ಪ್ರಶ್ನೆ ಬರುತ್ತೆ. ಅತ್ತೆ ಸೊಸೆಗೆ ಹೊಂದಾಣಿಕೆಯನ್ನ ಮಾಡಿ ಮದುವೆ ಮಾಡುವುದು ಆ ಮನೆಗೆ ಒಳ್ಳೆ ಯೋಗ. ಯಾರು ನೋಡ್ಬೇಕು? ಅತ್ತೆ ಸೊಸೆಗೆ ಶಾಸ್ತ್ರ ಕೇಳಿ ಹೊಂದಾಣಿಕೆ ಆದ್ರೆ ಆ ಮನೆ ಚೆನ್ನಾಗಿರುತ್ತೆ ಏನಮ್ಮ?
ಹೌದು, ಜಗಳ ಆಗಲ್ಲ. ಬೆಳಿಗಿನ ಸಾಯಂಕಾಲ ತನಕ ಅತ್ತೆ ಸಹ ಜೊತೆಲಿ ಇರ್ತಾರೆ. ಗಂಡ ಬೆಳಿಗ್ಗೆ ಹೋಗಿ ರಾತ್ರಿಗೆ ಬರ್ತಾನೋ ಮಧ್ಯರಾತ್ರಿಗೆ ಬರ್ತಾನೋ ಯಾವಾಗ ಒಂದ್ಸಲ ಬರ್ತಾನೆ. ಈಗ ಜಾಸ್ತಿ ಲವ್ ಎಲ್ಲಿರ್ಬೇಕು? ಅತ್ತೆ ಸೊಸೆ ಮಧ್ಯೆ. ಈಗ ಮದುವೆ ಮ್ಯಾಚಿಂಗ್ ಮಾಡ್ತಿರೋದು ಯಾರಿಗೆ? ಗಂಡ ಹೆಂಡತಿಗೆ. ಈಗ ಏನ್ ಹೇಳೋಣ, ಯೋಚನೆ ಮಾಡು. ಹಂಗಂತ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ನಾವು ಹಿಂದಿಂದ ಮಾಡ್ಕೊಂಡು ಬಂದೀವಿ, ಇದು ಹೇಳಿ 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 ನಮ್ಮ ದೇಶ ಅದು ಯಾವ ಮಟ್ಟಕ್ಕೆ ಆಗೋಗಿದೆ ಅಂದ್ರೆ ಯಾರನ್ನ ಕೇಳಿದೆ ಆಗಲ್ಲ ರೀ, ಬಿಡ್ರಿ, ಇದು ಸಿಂಗಲ್ ರೋಡ್ ಟ್ರ್ಯಾಕ್ ಆಗಲ್ಲ. ಈಗ ಏನು ನೈಸ್ ರೋಡ್ ಬರಲೇಬೇಕು ನೀವು. ಎಲ್ರಿಗೂ ಇಷ್ಟ ತಾನೇ ಚೆನ್ನಾಗಿರ್ಬೇಕಂತ? ಹೌದು, ಎಲ್ರಿಗೂ ಇಷ್ಟ. ಅದನ್ನೇ ನೈಸ್ ರೋಡ್ ಬಂದ್ಬಿಡಿ. ನೀವು ನೈಸ್ ರೋಡ್ ಬರ್ಬೇಕಾದ್ರೆ ಹಳೆ ಕತೆ ತರಬೇಡಿ, ಹೊಸ ಕತೆಗೆ ಬಂದ್ಬಿಡಿ. ಹೊಸ ಕತೆ ಯಾವುದು ಅಂದ್ರೆ, ಹಳೆ ಕತೆ ರಹಸ್ಯ ತಿಳ್ಕೊಂಡು ಹೊಸ ಕತೆಗೆ ಬರಬೇಕು. ನಮ್ ಜನ ಹಂಗೆ ಹೇಳ್ಬಿಟ್ಟು ಮುಂದಕ್ಕೆ ಬಂದ್ಬಿಡ್ತಾರೆ. ಸೊ ಮುಂದಕ್ಕೆ ಏನ್ ಮಾಡೋದು, ಹಿಂದಕ್ಕೆಲ್ಲ ಬಿಟ್ಬಿಡಿ ಅಂತಾರೆ. ಅದು ಹಂಗಾಗಲ್ಲ. ನೀವು ಎಷ್ಟು ರೋಡು, ಯಾವ ಮಣ್ ರೋಡಲ್ಲಿ ಬಂದ, ಕಲ್ ರೋಡಲ್ಲಿ ಬಂದ, ಎಲ್ಲಿಂದ ಸುತ್ಕೊಂಬಂದೆ ಅದು ತಿಳ್ಕೊಂಡ ಮೇಲೆ ಮುಂದೆ ರೋಡ್ ಸಿಗುತ್ತೆ. ಅದ್ರ ಸತ್ಯ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮುಂದೆ ರೋಡ್ ಚೆನ್ನಾಗಿರಲ್ಲ ಅಲ್ವಾ? ಕಷ್ಟ ಏನಕ್ಕೆ ಬರುತ್ತೆ ಅಂದ್ರೆ, ಬರಲ್ಲ ನಿನಗೆ ಅದು ಸುಖದ ಅರ್ಥ ಗೊತ್ತಾಗ್ಲಿ ಅಂತ ಕಷ್ಟ ಬರೋದು. ಬರೇ ಸುಖನೇ ಇದ್ರೆ, ಬರೇ ಡೌನೇ ಇದ್ರೆ ಸೈಕಲ್ ವ್ಯಾಲ್ಯೂ ಗೊತ್ತಾಗಲ್ಲ. ಜೀವನದಲ್ಲಿ ಕಷ್ಟ ಸುಖ ಇವೆಲ್ಲವನ್ನು ನಾವು, ದುಃಖ ಇದೆಲ್ಲ ನಾವು ಆಯಾ ಅನುಸಾರಕ್ಕೆ ತಕ್ಕಂತೆ ಬಳಸ್ಕೊಂಡು ಹೇಳ್ಕೊಂಡು ಕಾಲ ಕಳೀತಾ ಇದ್ದೀವಿ. ಸೋಮಾರಿತನದ ಪರಮಾವಧಿ ಇದು. ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತಿನ ಮದುವೆ ಹೇಗಿರಬೇಕು ಅಂದ್ರೆ, ಅತ್ತೆ ಸೊಸೆಗೆ ಶಾಸ್ತ್ರ ಹೊಂದಾಣಿಕೆ ಆಗತ್ತಾ ಅಂತ ಕೇಳುವಂತ ವಿಚಾರಕ್ಕೆ ಬಂದ್ರೆ ಎಷ್ಟೋ ಜನ ಪುರೋಹಿತರೇ ನಗ್ತಾರೆ ಇದೇನಾರು ಹೇಳಿದ್ರೆ. ಯಾಕೆಂದ್ರೆ ಅವ್ರಿಗೆ ಅದು ಗೊತ್ತೇ ಇಲ್ವಲ್ಲ. ಮದುವೆ ಮಾಡ್ಬೇಕೇನೋ ಅಂದ್ರೆ ಹೆಣ್ಣು ಗಂಡಿಗೆ ಆಸ ನೋಡೋದು ಅಂತ ಅವ್ರಿಗೆ ಗೊತ್ತಿರೋದು. ಚೇಂಜ್ ಮಾಡಿ ಜನಗಳನ್ನ ಒಂದು ಬದಲಾವಣೆಗೆ ತರೋಣ, ಜನಕ್ಕೆ ನೆಮ್ಮದಿ ಕೊಡೋಣ, ನಾವು ಕಾಸನ್ನ ಸ್ವಲ್ಪ ಜಾಸ್ತಿ ಇಸ್ಕೊಳ್ಳೋಣ. ಏನಮ್ಮ? ಇಲ್ಲ ಸ್ವಾಮಿ ನಂದು 51, ಇಲ್ಲ ಸ್ವಾಮಿ ನಾನು 500 ಒಂದೇ. ನಾವ್ ಹಂಗಲ್ಲ. ಅದು ಕೊನೆಗೆ 4 ಅಣಿನೇ ಗಟ್ಟಿ. 4 ಅಣಿ ಇಲ್ಲ ಈಗ ಬಚಾವ್ ಅಲ್ವಾ? ಯಾಕೆ ಅಂದ್ರೆ ಕೆಲವರಿಗೆ ತುಂಬಾ ಒಂದು ಕ್ವಶನ್ ಮಾರ್ಕ್ ಇದೆ. ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತಾರೆ, ನಮ್ಗೆ ದುಡ್ಡೇ ಕೊಡಲ್ವಲ್ಲ ಅಂತ ಎಷ್ಟೋ ಜನ ಶಾಸ್ತ್ರ ಹೇಳೋರು ಯೋಚನೆ ಮಾಡ್ತಾರೆ. ಯಾಕೆ ಅಂದ್ರೆ, ಫೇಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಪಾಸ್ ಆಗಿರೋನ್ಗೆ ಪಾಠ ಹೇಳ್ದಂಗಿರುತ್ತೆ ಅವ್ರು ಕಲ್ತಿರೋ ಶಾಸ್ತ್ರ. ಹೌದು. ಫೇಲ್ ಆಗವನೇ ಪಾಸ್ ಆಗಿರೋನ್ ಟ್ಯೂಷನ್ ಕೊಟ್ಟಂಗೆ. ಸರಿ ನಮ್ಮದು ತಪ್ಪು. ಈ ಮುಡದೆ ಫೇಲ್ ಆಗೈತೆ, ಅವನೇನು ಟ್ಯೂಷನ್ ಕೊಡೋದು? ಹಾಗೆ ಇವ್ರು ಕಲ್ತಿರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥ ರೀತಿ ನೀತಿ ಕೆಳಮಟ್ಟಕ್ಕೆ ಹೋಗ್ತಿರ್ತದೆ. ಅದರಿಂದ ಏನಾಗತ್ತೆ, ಏನ್ ಸಿಗ್ಬೇಕದು ಸಿಗಲ್ಲ. ಪ್ರತಿಯೊಬ್ಬರಿಗೂ ಫಲ ನಿರೀಕ್ಷೆ ಯಾವಾಗ ಬೇಕಂದ್ರೆ, ನಮಗೆ ದುಡ್ಡು ಯಾಕೆ ಕಮ್ಮಿ, ನಮಗೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದನ್ನ ಯಾವತ್ತು ಜನ ಬಿಡ್ತಾರೋ, ದುಡ್ಡು ಯಾವಾಗ ಸಿಗತ್ತೆ, ಜಾಸ್ತಿ ಯಾವಾಗ ಸಂಪಾದನೆ ಮಾಡ್ತೀನಿ, ದುಡ್ಡನ್ನ ಯಾವಾಗ ಸೇರಿಸ್ತೀನಿ, ದುಡ್ಡನ್ನ ಬ್ಯಾಂಕಲ್ಲಿ ಯಾವಾಗ ಸೇರಿಸ್ತೀನಿ, ಇದನ್ನ ಯಾರು ಯೋಚನೆ ಮಾಡ್ತಾರೆ ಅವ್ರ ಜೀವನ ಪರ್ಯಂತ ಅವ್ರಿಗೆ ದುಡ್ಡು ಸಕ್ಸಸ್ ಕೊಡಲ್ಲ. ಮತ್ತೇನ್ ಮಾಡ್ಬೇಕಿತ್ತು? ನಾನು ಅದೆಲ್ಲ ಮಾಡ್ಬೇಕಾಗಿರೋದು, ನಾನು ಮಾಡ್ತಾ ಇರೋದನ್ನ ಕ್ವಾಲಿಟಿಯಾಗಿ ಮಾಡಿದ್ರೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಿನ್ನ ಗೊತ್ತಿಲ್ಲದೆ ಹರಿದು ಬರ್ತಾ ಇರುತ್ತೆ. ಏನ್ ಹೇಳ್ತಿಮ್ಮ? ಹೌದು ಹೌದು ಗುರುಜಿ. ಸಣ್ಣ ಉದಾಹರಣೆಗೀಗ ಎಲ್ರು ನೋಡ್ತಾ ಇದ್ದಾರೆ, ಗಿಲ್ಲಿ. ಯಾರಮ್ಮ? ಗಿಲ್ಲಿ. ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ. ಏನ್ರಿ ಮಿಂಚಿಂಗು, ಎಂತ ಮಿಂಚಿಂಗು ನೋಡಿ ಅಲ್ವಾ? ಎಷ್ಟು ಬೇಗ ಶ್ರೀಮಂತ ಆಗ್ಬೋದು. ಯಾಕೆ ಉದಾಹರಣೆ ಎಲ್ರಿಗೂ ಗೊತ್ತಾಗಿದೆ ಅಂತ ಅವನ ಹೆಸರು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಗಿಲ್ಲಿ ತರನೇ ಎಗರ್ತಾ ಇರಬೇಕು ಚಟುವಟಿಕೆಯಲ್ಲಿ. ಹೆಣ್ಣಾಗ್ಲಿ ಗಂಡಾಗ್ಲಿ ವಯಸ್ಸಾಗಿರ್ಲಿ ಯಾರೇ ಆಗಿರ್ಲಿ, ಗಿಲ್ಲಿ ಎಲ್ಲ ದಾಂಡು ಇಲ್ಲ. ಯೋಚನೆ ಮಾಡ್ತಾ ಗಿಲ್ಲಿ ದಾಂಡಾಡೋರು ನೋಡ್ತಾ ನಿಂತಿದ್ರೆ ನೀವು ಅಲ್ಲೇ ಇರ್ತೀರಾ, ಅದು ಆಡ್ಕೊಂಡು ಹೋಯ್ತಾ ಇರ್ತಾರೆ ಮುಂದಕ್ಕೆ. ಹಾಗಾಗಿ ಸಂಕಷ್ಟಹರ ಚೌತಿ ಅಂತಕ್ಕಂಥದ್ದು, ಸಂಕಷ್ಟಹರ ದಿನಗಳು ಅಂತಕ್ಕಂಥದ್ದಕ್ಕೆ ಅರ್ಥ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕೆ ಇದನ್ನ ಹೇಳ್ತಿದ್ದೀನಿ, ನಿಮ್ಮ ಆರೋಗ್ಯವನ್ನ ಸರಿಪಡಿಸುವುದಕ್ಕೆ ಈ ಎರಡಕ್ಕೂ ನೀವು ಟ್ಯಾಲಿ ಮಾಡ್ಕೋಬೇಕು. ಎರಡಕ್ಕೂ ಅರ್ಥ ತಿಳ್ಕೋಬೇಕು. ಈ ಸಂಕಷ್ಟಹರ ದಿನಗಳು ಯಾವುದು ಅಂತ ಫಸ್ಟ್ ತಿಳ್ಕೊಂಡು, ರಾತ್ರಿ ಮಲಗಕ್ಕೆ ಬೆಳಿಗ್ಗೆ ಯೋಚನೆ ಮಾಡೋದು. ಸಂಕಷ್ಟಹರ ದಿನಗಳು ಅಲ್ಲಲ್ಲ, ಆ ದಿನಗಳಿಗೆ ಅರ್ಥ. ಸಂಕಷ್ಟಹರ ದಿನಗಳಿಗೆ ಅರ್ಥ. ರಾತ್ರಿ ಇರಬೇಕು. ರಾತ್ರಿ ಆಯ್ತು ಅಂದ್ರೆ ಬೆಳಿಗ್ಗೆ ಯೋಚನೆ ಮಾಡೋದು. ಏನು? ಬೆಳಿಗಿನ ಯೋಚನೆ. ರಾತ್ರಿ ಮಲಗಬೇಕು, ಅದೆಲ್ಲ ಯೋಚನೆ. ನಾಳೆ ಏನಾಗುತ್ತೋ, ನಾಳೆ ಬೆಳಗ್ಗೆ ಏನ್ ರೋಗ ಬರುತ್ತೋ, ಅಥವಾ ಬಂದಿದೆಯೋ, ಅಥವಾ ಬಂದ್ ಆಗ್ಬಿಟ್ಟಿದೆಯೋ, ಅಥವಾ ಬರುತ್ತೋ ಇಲ್ವೋ, ಟೆನ್ಷನ್ ಅಲ್ಲೇ ಜೀವನ ಕಳೆಯೋದು. ರಾತ್ರಿ ಎಲ್ಲ ನಾಳೆ ಬೆಳಗ್ಗೆ ನನ್ನ ಕೈಲಿ ಮಾಡಕ್ ಆಗತ್ತಾ ಅಡಿಗೆನಾ ಅಂತ ಯೋಚನೆ ಮಾಡೋದು. ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ನಿದ್ದೆ ಬತ್ತದೋ ಇಲ್ವೋ ಅಂತ ಹಗಲಲ್ಲಿ ರಾತ್ರಿ ಚಿಂತೆ ಮಾಡೋದು. ಇದನ್ನ ಸಂಕಷ್ಟಹರ ದಿನಗಳು. ಇದು ಮೆಡಿಸಿನ್ ಎಲ್ಲ ಕೊಡ್ತಾರೆ ಇದಕ್ಕೆ? ಇದೆಯಾ ಔಷಧಿ?
ಯಂತ್ರ ತಂತ್ರ ಪೂಜೆ ಪುನಸ್ಕಾರ ತಡೆ ಹೊಡೆಯೋದು ಶಾಸ್ತ್ರ ಕೇಳೋದು ನೋಡಿ ಎಷ್ಟು ಜನ ಈ ರೀತಿ ಸಂಕಷ್ಟರ ದಿನಗಳಲ್ಲಿ ಸಮಸ್ಯೆಲಿಲ್ಲ. ಸುಮಾರು ಜನ ಇದ್ದಾರೆ. ಓದೋ ಮಗುವಿಂದನೂ ಕೌನ್ಸಿಲಿಂಗ್. ಹೌದು. ಆ ಕಾನ್ವೆಂಟ್ LKG ಹೋಗೋ ಮಗುವಿನಿಂದನೇ ಶುರು ಇದು. ಹೌದು ಹೌದು. ಬೆಳಗ್ಗೆ ನಮ್ಮಮ್ಮ ಬೆಳಗ್ಗೆ ಬೇಗ ಏಳಿಸ್ಬಿಡ್ತಾರೆ ಅಂತ ಮಗು ಹತ್ಕೊಂಡೇ ಮಲ್ಕೊಳತ್ತೆ. ನೋಡಿ ಹೆಂಗೋದೇ ಕಷ್ಟ. ಆ ಮಗುಗೆ ಅವಾಗಲೇ ಶುರು ಮಾಡ್ಬಿಡ್ತಾರೆ ಕಷ್ಟ ದಿನಗಳನ್ನ. ಅಲ್ವೇನಮ್ಮ? ಹೌದು. ಆ ಮಗು ಬೆಳಗ್ಗೆ ಹೇಳತ್ತೆ, ಅಮ್ಮ ಪ್ಲೀಸ್ ನಾಳೆ ಬೆಳಗ್ಗೆ ಒಂಚೂರು ಮಲ್ಕೊಂಡ್ಬಿಡ್ತೀನಿ ಜಾಸ್ತಿ ಆಗಿ ಅಂತದೆ ಪಾಪ. ಅದು ಆ ಮಟ್ಟಕ್ಕೆ ಆ ಮಗುನ ಹಿಂಸೆ ಕೊಟ್ಟು ಸ್ಕೂಲ್ ಕಳಿಸ್ತಾ ಇದ್ದೀರಾ ಅಲ್ವಾ? ಹೌದು. ನೀವು ಕೂಡ ಬೆಳಗ್ಗೆ ಬೇಗ ಎದ್ದು ಮಾಡಬೇಕು, ಏನೋ ಒಂದು ಒಳ್ಳೆ ರೀತಿ ಪೂಜೆ ಪುನಸ್ಕಾರ ಮಾಡಿ ಮನೆ ಎಲ್ಲ ಒರೆಸಿ ಏನೋ ಮಾಡಬೇಕು ಅಂತ ಅನ್ಕೋತೀರಾ. ಬೆಳಗ್ಗೆ ನಿಮ್ಮ ಕೈಲಿ ಹೇಳಕ್ಕಾಗಲ್ಲ. ಬೈಕೊಂಡೋ ಗೊಣಕ್ಕೊಂಡೋ ಹೆಂಗೋ ಮಾಡಿ ದಬಾಯಿಸಿ ಎದ್ಬಿಡ್ತೀರಾ ಅಲ್ವಾ? ಸೊ ಇದೇ ತರ ಯಜಮಾನರು ಯಜಮಾಂತಿ ಮಕ್ಕಳು ಎಲ್ಲರೂ ಕೂಡ ಇದೇ ದಿನಚರಿ ಕಳೀತಾ ಇದ್ರೆ ನಿಮ್ಮ ದಿನಗಳು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಮಹಾರೋಗ ಅಂತ ಹೇಳ್ಬೋದಾ ಇಲ್ಲಮ್ಮ? ಇದಕ್ಕೆ ಹೆಸರಿಲ್ಲ. ರೋಗವಲ್ಲದ ರೋಗಕ್ಕೆ ಹೆಸರಿಲ್ಲ, ರೋಗಕ್ಕೆ ಹೆಸರಿದೆ ಅಲ್ವಾ? BP ಶುಗರು ನಾರ್ಮಲ್ ಆಗಿರ್ತಕ್ಕಂಥದ್ದು ಅಥವಾ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಇವಕ್ಕೆಲ್ಲ ಇದೆ. ಟೈಮ್ ಟೇಬಲ್ ಆಗಿ ರೆಡಿ ಮಾಡಿ ಇಟ್ಟವ್ರೆ ಹೇಳಕ್ ಆಯಾ ಸಂದರ್ಭಕ್ಕೆ ತಕ್ಕಂತೆ. ಇದಕ್ಕೆ ಹೆಸರಿಲ್ಲ, ಇದಕ್ಕೆ ಹೆಸರೇ ಇಲ್ಲ. ಇದು ಅಂತಹ ರೋಗವನ್ನ ನಾವು ದಿನಚರಿಯಲ್ಲಿ ತಂದಿಟ್ಕೋತಾ ಇದ್ದೀವಿ ಅಂತ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ, ಮದುವೆ ಮಾಡೋರ್ಗೂ ಗೊತ್ತಿಲ್ಲ, ಮಕ್ಕಳಿಗಂತೂ ಮೊದಲೇ ಗೊತ್ತಾಗಿಲ್ಲ. ಅಂದ ಮೇಲೆ ಪ್ರತಿ ಕ್ಷಣವು ಸಂಕಷ್ಟನೇ ಆಗ್ಬಿಟ್ರೆ ನಮ್ಮ ಬದುಕು ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡೋದೇ ಆದ್ರೆ ವೆಂಟಿಲೇಟರ್ ಗೊತ್ತಲ್ಲಮ್ಮ? ವೆಂಟಿಲೇಟರ್ ಅಲ್ವಾ? ಅದಕ್ಕೆ ಗಂಟೆ ಲೆಕ್ಕ ದುಡ್ಡು ಇಸ್ಕೋತಾರ ಇಲ್ವಾ? ಗಂಟೆ ಲೆಕ್ಕ ದುಡ್ಡು, ಹೌದಾ? ಯಾವಾಗಲೂ ಒಂದ್ಸಲ ಸೀರಿಯಸ್ ಆದಾಗ ವೆಂಟಿಲೇಟರ್ಗೆ ಹಾಕಿದ್ರೆ ದುಡ್ಡು ಲಕ್ಷನೋ 1.5 ಲಕ್ಷನೋ ಆಗಿರುತ್ತೆ ಅಂತ ಇಟ್ಕೋ. ಹೌದು. ಒಂದ್ ದಿನಕ್ಕೋ 2 ದಿನಕ್ಕೋ ಆ ಥರನೂ ಇದೆ, ಲಕ್ಷ ಗಟ್ಲೆನೂ ಇದೆ, 1000 ಗಟ್ಲೆ ಇದೆ ಅಂತ ಅನ್ಕೋತೀನಿ. ಹೌದು. ಆದ್ರೆ ನಾವು ಹುಟ್ಟಿದಾಗಿಂದ ಇವತ್ತಿನವರೆಗೂ ವೆಂಟಿಲೇಟರ್ಗೆ ಹೋಗೋವರೆಗೂ ಆಗ್ಲಿ ಸಾಯೋವರೆಗೂ ಆಗ್ಲಿ ಎಷ್ಟು ದುಡ್ಡನ್ನ ಭಗವಂತನಿಗೆ ನಾವು ಕೊಡ್ಬೇಕಿತ್ತು? ಸುಮಾರು ಕೊಡ್ಬೇಕಿತ್ತು. ಕೊಟ್ಟಿದೀವಾ? ಇಲ್ಲ. ಕೊಡ್ತಾ ಇದ್ದೀವಾ? ಇಲ್ಲ. ಈಗ ನಾವು ಭಗವಂತನಿಗೆ ಋಣಮುಕ್ತರ ಆಗೋದು ಸಾಧ್ಯ ಆಗಿದೆಯಾ? ನಾವು ಋಣದಲ್ಲೇ ಬದುಕಿದ್ದೀವಿ, ಋಣನೂ ಗೊತ್ತಿಲ್ಲ ಬದುಕೋದು ಗೊತ್ತಿಲ್ಲ. ಏನ್ ಹೇಳ್ತೀಯಮ್ಮ? ಹೌದು. ಭಗವಂತನಿಗೆ ನೀವು ಸಾಲವನ್ನ ಹಿಂದಿರುಗಿಸೇ ಇಲ್ಲ. ಹೌದು. ಆಮೇಲೆ ದೇವ್ರು ನನಗೆ ಯಾಕೆ ಹಿಂಗ ಮಾಡ್ದ ಅಂತ ನೀವು ಸಂಕಷ್ಟರ ಚೌತಿಲಿ ಮಾಡ್ತೀರಾ, ಅಲ್ಲೂ ಹೋಗಿ ತಗಲಾಕತ್ತೀರಾ. ಇಲ್ಲಿ ಋಣ ತೀರ್ಸೇ ಇಲ್ಲ, ಈ ಬ್ಯಾಂಕಲ್ಲಿ ಸಾಲ ಕೊಡಲ್ಲ ಅಂತ ಇನ್ನೊಂದು ಬ್ಯಾಂಕ್ ಹೋದಂಗೆ, ಇಲ್ಲೂ ಸಾಲ ಅಲ್ಲೂ ಸಾಲ, ಈ ಎರಡೂ ಸಾಲ ಸೇರಿದ್ಮೇಲೆ ಇವನ್ ಕತೆ ಏನಾಯ್ತು? ತಗೊಂಡೊಂದ್ ಕತೆ ಗೋವಿಂದ. ಸೊ ಈ ಜೀವನವೇ ನಮಗೆ ಬರದೇ ಇರತಕ್ಕಂತ ರೋಗ ಅಂತ ಆಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋ ರೋಗ, ಬರಬಾರ್ದೇ ಇರೋ ರೋಗ ಅಲ್ವಾ? ಎಂತ ಅದ್ಭುತವಾದ ವಿಚಾರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ರೋಗವಿಲ್ಲದ ರೀತಿಯಲ್ಲಿ ಇರಬೇಕಂದ್ರೆ ಸಂಕಷ್ಟಹರ ಚೌತಿಯಿಂದ ಪ್ರಾರಂಭ ಮಾಡ್ಕೊಂಬಿಡಿ. ಅಲ್ಲೂ ಎಷ್ಟೊಂದು ಮಕ್ಕಳು ತಗಲಾಕೊಂಡಿದೀವಿ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸಂಕಷ್ಟಹರ ಚೌತಿಯಲ್ಲಿ ಮಾಡುತ್ತಿರುವ ಅಪರಾಧವಾದರೂ ಏನು ಅದನ್ನ ಹೇಳ್ತೀನಿ. ಆ ಅಪರಾಧವನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಏನ್ ತಪ್ಪು ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ. ಈಗ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಇಂದ್ರಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಅನುರಾಧ ನಕ್ಷತ್ರ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಯಾರು ಅನುರಾಧ? ನಿತಿನ್ ಅಂತ ಮಗ ಗುರುಜಿ. ಎಷ್ಟು ವಯಸ್ಸು? 9 ವರ್ಷ ಗುರುಜಿ. ಓಕೆ, ಚೆನ್ನಾಗಿ ಓದ್ತಾ ಇದ್ದಾನಾ? ಓದ್ತಾನ ಗುರುಜಿ, ಹೇಳಿದ ಮಾತು ಕೇಳಲ್ಲ, ಊಟ ಮಾಡಲ್ಲ, ಬಾಳ ಬೇಡ ಅಂದದ್ದೇ ಮಾಟ ಮಾಡ್ತಾನೆ. ಹೋಗ್ಲಿ, ಸುಳ್ಳು ಹೇಳಕ್ ಚೆನ್ನಾಗ್ ಬರುತ್ತಾ? ಬಾರಿ ಸುಳ್ಳು ಹೇಳ್ತಾನೆ. ಇದು ಪಕ್ಕ ಇದು ಏನು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂತ ಹೆಣ್ಣು ಗಂಡು ಎಷ್ಟು ಸೃಷ್ಟಿ ಸುಳ್ಳು ಅಂದ್ರೆ ಭಾರತ ದೇಶದಲ್ಲಿ ಈ ರೀತಿ ಕಂಪನಿ ಯಾವುದೂ ಇಲ್ಲ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರು ಹೊರಡಿಸುವಂತಹ ಪಕ್ಕಾ 100% ಯಾವ ಕಾರಣಕ್ಕೂ ಫೇಲ್ಯೂರೇ ಇಲ್ಲ. ಸುಳ್ಳು ಅಷ್ಟು ಕ್ಲಾರಿಟಿಯಾಗಿ ಹೇಳ್ತಾರೆ, ಗೊತ್ತೇ ಆಗಲ್ಲ ಅವ್ರು ಸುಳ್ಳು ಹೇಳ್ತಿದ್ದಾರೆ. ವಿತಿನ್ ಸೆಕೆಂಡ್ ನಿನಗೆ ಎಷ್ಟು ದಿನ ಬರ್ಕತ್ಯ ಬರ್ಕೋ.
ಅದಕ್ಕೆ ಸುಳ್ಳು, ಅದಕ್ಕೆ ಸುಳ್ಳು, ಅದಕ್ಕೆ ಸುಳ್ಳು, ಅದಕ್ಕೆ ಸುಳ್ಳು, ಜೀವನವೇ ಸುಳ್ಳು, ಮದುವೆ ಸುಳ್ಳು, ಮಕ್ಕಳು ಸುಳ್ಳು, ಜೀವನ ಸುಳ್ಳು, ಆರೋಗ್ಯ ಸುಳ್ಳು, ಇಡೀ ಕುಟುಂಬವೇ ಸುಳ್ಳುಗಾರನ ಮಾಡ್ಬಿಡ್ತದೆ. ಅಂತ ಕಿತ್ತೋಗಿರೋ ನಕ್ಷತ್ರ ಯಾವುದು ಅಂದ್ರೆ ಅನುರಾಧ ನಕ್ಷತ್ರ. ಈಗ ಇದನ್ನ ಮಹಾ ನಕ್ಷತ್ರ ಅಂತ ತಡ್ಕೊಂಡು ಬಂದಿದ್ದು ಹೇಳ್ತಾವ್ರಲ್ಲ, ಇವ್ರಿಗೆಲ್ಲಿ ಏನು ಮಾಡಬೇಕು ಶಿಕ್ಷೆ ಅಂತ ನನ್ನ ಪ್ರಶ್ನೆ. ಅನುರಾಧ ನಕ್ಷತ್ರ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡಿ ಅಂತಾರೆ. ಏನ್ ಸುಳ್ಳು ಹೇಳೋದಕ್ಕೆ ಕಣ್ಣು ಮುಚ್ಕೊಂಡು ಮಾಡೋದಾ? ಅಂದ್ರೆ ಆಡೋ ಭಾಷೆಯಲ್ಲಿ ಹೇಳಿದ್ರೆ ಮದುವೆಗಳು ಎಷ್ಟು, ಏನು ಮದುವೆಗಳು ಎಷ್ಟಾಗಬೇಕಾಗತ್ತೆ ಆ ನಕ್ಷತ್ರಕ್ಕೆ? ಒಂದ್ ಮದುವೆ ಆಗಲ್ಲ, ಸಕ್ಸಸ್ ಆಗಲ್ಲ, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲ ಮದುವೆ ಆಗ್ಬೋದು, ಮದುವೆ ಆಗದೆ ಇರ್ಬೋದು, ಮದುವೆ ಆದ್ಮೇಲೆ ಚೇಂಜ್ ಮಾಡ್ಬೋದು, ಮದುವೆಗಳನ್ನು ಮಾಡ್ತಾ ಇರಬೇಕು. ಸಿಂಗಲ್ ಲೈನ್ ಅಲ್ಲಿ ಹೋಗಕ್ ಆಗಲ್ಲ ಅವರು. ಆಮೇಲೆ ತಾಳಿನೇ ಕಟ್ಟಬೇಕು ಅಂತ ಏನಿಲ್ಲ, ಹಾಯ್ ಸಿಯು ಸಿಗಣ ಇದೆಲ್ಲ ನಡೆಯುತ್ತೆ. ಸೊ ಇಷ್ಟು 420 ನಕ್ಷತ್ರ ಅನುರಾಧ ಅಂದ್ರೆ ಎಷ್ಟು ಜನ ಬೈಕಳ್ಳಿ ಪರವಾಗಿಲ್ಲ, ನೀವು ತಿಳ್ಕೊಬೇಕು ಅಂದ್ರೆ ಇನ್ನೂ ಒಳಗೊಟ್ಟು ಹೇಳ್ಕೊಡ್ತೀನಿ ಬನ್ನಿ. ಜಾಸ್ತಿ ಒಳಗೊಟ್ಟು ಹೇಳ್ತಾ ಇಲ್ಲ ಇಲ್ಲಿ, ನೀವು ತಿಳ್ಕೊಳ್ಳೇಬೇಕು. ಯಾಕೆ ಹಿಂಗೆ ಹೇಳ್ತೀರಾ ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ರೆ ಇನ್ನೂ ಬಿಚ್ಚಿಡ್ತೀನಿ. ಈ ಅನುರಾಧ ಒಳಗಡೆ ಇರ್ತಕ್ಕಂತಹ ರೋಗ ಇದೆಯಲ್ಲ, ಈ ರೋಗ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ನೀವು ಅದನ್ನ ತಿಳ್ಕೊಳಕ್ಕಾಗಲ್ಲ, ಅದಕ್ಕೆ ಸುಳ್ಳು ಹೇಳೋದು. ಅಂತ ತಡಿದೇ ಇರತಕ್ಕಂತ ರೋಗ ಇರೋದೇ ಅನುರಾಧ ನಕ್ಷತ್ರದಲ್ಲಿ. ಹೇಳ್ಕೊಳಕ್ಕೂ ಆಗಲ್ಲ, ಅದು ಟ್ರೀಟ್ಮೆಂಟು ಇಲ್ಲ, ರಿಪೇರಿ ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಸುಳ್ಳು ಹೇಳ್ಕೊಂಡಿಟ್ಟು ಕಾಲ ಕಳೀತಿರ್ತಾರಲ್ಲ, ರಿಯಾಲಿಟಿಗೆ ಬಂದ್ಬಿಡ್ಬೇಕು. ನನ್ನ ಪರಿಸ್ಥಿತಿ ಹಿಂಗಿದೆ, ನಾನು ರಿಪೇರಿ ಮಾಡಿ ಅಲ್ಲ. ಆ ಕಾರಣದಿಂದಾಗಿ ಆ ಹುಡುಗ 10 ವರ್ಷ ಪಾಪ ಯಮ್ಮನ್ ಕೊರತೆ ನೋಡಮ್ಮ. 10ಕ್ಕೆ ಈ ಪ್ರಶ್ನೆ ಅಲ್ವಾ? ಒಂದು 12-13 ವರ್ಷಕ್ಕೆ ಹೋದ್ರೆ ಮೇಡಮ್ ಕಡೆ ಸ್ವಲ್ಪ ನೋಡ್ಬೋದು, ಯಾಕೆ ಈ ಅಮ್ಮ ನೋಡಕ್ ಚೆನ್ನಾಗವ್ರಲ್ವಾ ಅಂತ ಅನ್ಬಹುದು. ಅಂದ್ರೆ ಅರ್ಥ ಆಯ್ತಲ್ವಾ? ಮೇಡಮ್ ಚೆನ್ನಾಗವರಲ್ಲ ಅಂತ ಮಟ್ಟಕ್ಕೆ ಹೋಗ್ತಾನ ಅವನು ಅಂತ. ಮೇಡಮ್ ಟೀಚರು ನಿನ್ಗಿನ್ನು ಅರ್ಥ ಆಗ್ಲಿಲ್ಲ. ಟೀಚರ್ ನೋಡಕ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಅವ್ರ ಅಲ್ವಾ ಅಂತ ಪಕ್ಕದ ಫ್ರೆಂಡ್ ಜೊತೆ ಹೇಳ್ದಂಗೆ ಟೀಚರ್ಗೆ ಲೈನ್ ಹೊಡಿಯೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ದೆ ನೀನು. ಅಷ್ಟೇ 12 ವರ್ಷಕ್ಕೆ ಸ್ವಾಮಿ 15ಕ್ಕೆ ಮೀಸೆ ಬಂದಿರೋ 12ಕ್ಕೆ ಹೆಂಗ್ ಶುರು ಆಯ್ತದೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಸತ್ಯವನ್ನ ಪ್ರತಿ ಪೋಷಕರಿಗೆ ಹೇಳ್ಕೊಡ್ತೀನಿ. ನೀವು ಅನ್ಕೊಂಡಂಗೆ ವಯಸ್ಸಿಗೆ ಸೆಕ್ಸ್ ಕ್ರಿಯೇಟ್ ಆಗತ್ತೆ ಅಂದ್ರೆ ನಿಮ್ಮಂತ ದಡ್ಡತನ ಇನ್ನೊಂದಿಲ್ಲ. ಮನಸ್ಸಿಗೆ ವಯಸ್ಸಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮಗು ಹಾಲು ಕುಡಿಯೋ ವಯಸ್ಸು, ಹೌದಾ? ಅದಕ್ಕೇನಾದ್ರು ಗೊತ್ತಿರುತ್ತೆ ನಮ್ಮ ದೇವ್ರು ಅಂತ ಅನ್ಕೊಂಡಿದೀವಿ, ದೇವ್ರೇ ಅದು ಅಲ್ವಾ? ಹಾಲು ಕುಡಿಯುವಾಗ ತಾಯಿ ಹತ್ರ ಹಾಲು ಕುಡಿಬೇಕಾದ್ರೆ ಮಗು ಒಂದೇ ತರ ಎಲ್ಲಾ ಮಕ್ಕಳು ಹಾಲು ಕುಡಿಯಲ್ಲ. ಒಂದು ಮುಖ ಸವರುತ್ತೆ, ಒಂದು ಜಡೆ ಹಿಡ್ಕೊಳತ್ತೆ, ಹೌದಾ? ಒಂದು ತಾಯಿ ಹತ್ರ ಹೊಟ್ಟೆ ಸಾವರ್ತಾ ಇರ್ತದೆ, ಇನ್ನೊಂದು ಬೆನ್ ಸಾವರ್ತಾ ಇರ್ತದೆ. ಇದಿಷ್ಟು ಕ್ವಾಲಿಟಿ ಆ ಮಗು ಯಾವ ತರ ಚೇಂಜಸ್ ಆಗತ್ತೆ, ಯಾವ ರೀತಿ ಸೆಕ್ಸ್ ಮೈಂಡ್ ಇದೆ ಅಂತ ಅಲ್ಲಿ ಕಂಡಿಬೇಕು. ಮಗು ಆಡೋದ್ ರೀತಿಲೇ ನಾವು ಕಂಡಿದ್ದೀವಿ. ಅಂದ್ರೆ ಆ ಮಗುಗೆ ಪಾಪ ಅದೆಲ್ಲ ಗೊತ್ತಿರಲ್ಲ. ಇದೆಷ್ಟೋ ಜನಕ್ಕೊಂಥರ ಅನ್ಸ್ಬೋದು, ಏನಪ್ಪ ಇವ್ರು ಹೆಂಗೆಲ್ಲ ಹೇಳ್ತಾ ಇದಾರೆ ಅಂತ. ಮಗು ಹುಟ್ಟಿನಿಂದಲೇ ಇದಕ್ಕೆ ಗರ್ಭ ಶಿಕ್ಷಣ ಅನ್ನೋದು. ನೀವ್ ಅನ್ಕೊಂಡಿದ್ರ ಮೀಸೆ ಬಂದ ಮೇಲೆ ಎಲ್ಲ ಮಾಡದೆ ಅದು ಮಾಡತ್ತೆ, ಅಪರಾಣೆ ಇಲ್ಲ, ಕಾಲ ಅಲ್ಲ ಅದು. ತಾಯಿಯ ಗರ್ಭದಲ್ಲೇ ಗರ್ಭ ಶಿಕ್ಷಣದಲ್ಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ತಾಯಿ ಅದನ್ನ ಮನ್ಸಲ್ಲಿ ಅನ್ಕೊಂಡಿರ್ತಾಳೆ, ಗಂಡ ಟೈಮ್ ಸರಿಗ್ ಬರಲ್ಲ, ಏನು ಗಂಡ ಟೈಮ್ ಸರಿಗ್ ಬರಲ್ಲ, ನಾನು ಇಷ್ಟಪಟ್ಟಂಗ್ ಲವ್ ಮಾಡ್ಲಿಲ್ಲ ಅನ್ಕೋಬಾರ್ದ? ಕೊರತೆ ಇರುತ್ತೆ ಅನ್ಕೋತಾರೆ. ಮಗು ಹೊಟ್ಟೆಲಿರುತ್ತೆ, ಅದ್ರಲ್ಲಿ ರೆಕಾರ್ಡಿಂಗ್ ಆಗತ್ತೆ. ಮನ್ಸಲ್ಲಿ ಅನ್ಕೊಳ್ಳೋದು ಮಗುಗೆ ಆಗುತ್ತೆ. ಗರ್ಭಿಣಿ ಆಗಿರುವ ಸಂದರ್ಭದಲ್ಲಿ ಯಾವ ಹೆಣ್ಣು ಯಾವುದು ಕೊರತೆ ಇದೆ ಅಂದ್ಕೋತಾರೋ ಆ ಮಗುವಿನಲ್ಲಿ ರೆಕಾರ್ಡಿಂಗ್ 100% ಸತ್ಯ. ಅಮ್ಮ ನಾನು ಹೇಳಿದ ಅರ್ಥ ಆಯ್ತಾ ತಾಯಿ ನಿಮ್ಗೆ? ಬೇಜಾರಾಯ್ತಾ? ತಿಳ್ಕೊಂಡೆ ಅನ್ನಿಸ್ತಾ? ಬೇಜಾರೇನಿಲ್ಲ ಸ್ವಾಮೀಜಿ, ಅದು ಪರಿಹಾರ ಏನಾದ್ರು ಅಲ್ಲ, ಪರಿಹಾರ ಅನ್ನೋದು ಬಿಟ್ಟು ನಾನು ತಿಳ್ಕೊತೀನಿ ಅಂತ ನಿಮ್ ಬಾಯಲ್ಲಿ ಬರ್ಲಿವಲ್ಲಪ್ಪ. ಪರಿಹಾರ ಅಂದ್ರೆ ಬೇವಿನ ಸೊಪ್ಪು ತಗೊಂಡೋಗ್ಬಿಟ್ಟು ದೇವಸ್ಥಾನ ಕೊಡಿಸ್ಬಿಡಿ ಅಂದ್ರೆ ಪರಿಹಾರ ಅಂತ ನೀವ್ ಅನ್ಕೊಂಡಿದ್ದೀರಾ? ಏನ್ ಓದಿದ್ದೀರಮ್ಮ? ನಮ್ದು ಡಿಗ್ರಿ ಡಿಸ್ಕಂಟಿನ್ಯೂ. ದಯವಿಟ್ಟು ಒಂದ್ ಮಾತು ಕೇಳ್ತೀನಿ, ಎಜುಕೇಟೆಡ್ ಆಗಿದ್ದೀರಾ? ಪರಿಹಾರ ಅಂತ ಮನೆ ಹಾಳಾಗುವಂತಹ ಪ್ರಶ್ನೆಯನ್ನ ನೀವು ಕೇಳಿ ಕೇಳಿ ಈ ಶಾಸ್ತ್ರ ಹೇಳೋರು ಮನೆ ಹಾಳು ಮಾಡ್ಬಿಡ್ತಾ ಇದ್ದಾರೆ. ತಪ್ಪ್ಯಾರ್ದು? ನಮ್ದೇ. ಪರಿಹಾರ ಎಲ್ರಿ ಇದೆ ಅಲ್ಲ. ಕೊಲೆ ಮಾಡ್ಬಿಟ್ಟು ಪರಿಹಾರ ಇದೆ ಅಂದ್ರೆ ಏನೋ ಅರ್ಥ? ಹಂಗಾಯ್ತು. ನಮ್ ಸಮಸ್ಯೆ ಇದೆ ಅಂದ್ಮೇಲೆ ಅದಕ್ಕೆ ಏನ್ ಮಾಡ್ತೀವಿ ಅಂತ ಕೇಳ್ಬೇಕೆ ಹೊರ್ತು ಅದಕ್ಕೆ ಪರಿಹಾರ ಹೇಳಿ ಅಂದ್ರೆ ಎಲ್ಲಿದೆ ರೀ ಪರಿಹಾರ? ಯಾವೊಂದ್ ಪರಿಹಾರ ಹೇಳ್ತಾನೆ ಅವನ್ ಪ್ರಪಂಚನ ಹೇಳೋರ್ನ ಹಾಳು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಪರಿಹಾರ ಅಂತ ಯಾವ ಭಾಷೆಯನ್ನ ಬಳಸ್ತಾರೋ ಜ್ಯೋತಿಷಿಗಳು, ಸುಳ್ಳುಗಾರರು, ಮೋಸಗಾರರು, ದುಷ್ಟರು,
ಸಮಾಜವನ್ನ ತಪ್ಪು ದಾರಿಯಲ್ಲಿ ತಗೊಂಡೋಗೋರುವಂಥದ್ದು ಪರಿಹಾರ ಪ್ರಪಂಚದಲ್ಲಿ ಇಲ್ಲ. ತಪ್ಪು ಯಾವುದಾಗಿದೆ ಅಂತ ಹೇಳುವವನೇ ನಿಜವಾದ ಜ್ಞಾನವಂತ ಜ್ಯೋತಿಷಿ. ತಪ್ಪು ಏನಕ್ಕೆ ಈ ಮಗು ಈ ನಕ್ಷತ್ರದಲ್ಲಿ ಬಂತು ಅನ್ನೋದಕ್ಕೆ ವಿಚಾರ ಹೇಳಿದ್ದೀನಿ. ಅನುರಾಧ ಈ ರೀತಿ ಬಂತು ಅಂದ್ರೆ ತಂದೆ ತಾಯಿ ಮಲ್ಕೊಳ್ತಕ್ಕಂತಹ ಊಟ ಮಾಡ್ತಕ್ಕಂಥ ಎರಡೂ ಟೈಮ್ ಟೇಬಲ್ ಕೆಟ್ಟಿದೆ. ಇವ್ರು ಮದುವೆ ಆದಾಗ ಈ ರೀತಿ ಮಗು ಮಾಡಿ ಎರಡೂ ಟೈಮ್ ಟೇಬಲ್ ಕೆಟ್ಟಿದೆ. ಇವ್ರು ಮದುವೆ ಆದಾಗ ಈ ರೀತಿ ಮಗು ಮಾಡ್ಕೊಳಕ್ಕೆ ನಾವು ಟೈಮ್ ಸರಿ ಮಲ್ಕೋಬೇಕು ಅಂತ ಇವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಆ ಮಗು ಬಂದಿದೆ. ಈಗ ಆ ಮಗು ಸುಳ್ಳು ಹೇಳ್ತಾ ಇದೆ. ಇದೆಲ್ಲ ಫ್ಯಾಕ್ಟ್ರಿ ಎಲ್ಲಿದು? ಅಪ್ಪ ಮುಂದೆ ಸುಳ್ಳು ಅಲ್ಲೇ ಬಂದಿರೋದು. ಮಗುನ ಬಂದಿದೆ, ಆದ್ರೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ನಾವೇನೋ ಸಮಯ ಕಷ್ಟ ಇತ್ತು ಅಂದ್ರೆ ಅದೆಲ್ಲ ಕೇಳಲ್ಲ. ನೀವು ಮಾಡಿದ್ದೆಲ್ಲ ಮಗುನಲ್ಲಿ ಬಂದಿದೆ, ಅನ್ಭವಿಸಿ. ಅಮ್ಮ ಈಗ ಅರ್ಥ ಆಯ್ತಾ? ಗುರುಜಿ ಅರ್ಥ ಆಯ್ತು. ನೀವು ಮಲಗ್ತಿದ್ದಂಥ ಸಮಯ, ನೀವು ಮಾಡ್ತಿದ್ದಂಥ ಊಟ, ನಿಮ್ಮ ಆಲೋಚನೆಗಳು, ನೀವಿಬ್ರು ಮಾತಾಡ್ತಾ ಇರ್ತಕ್ಕಂತಹ ವಿಚಾರ ವ್ಯವಹಾರಗಳು, ಗಂಡನ ಮೆಚ್ಚಕ್ಕೆ ಹೆಂಡತಿ, ಹೆಂಡತಿ ಮೆಚ್ಚಕ್ಕೆ ಗಂಡ, ಸುಳ್ಳು ಹೇಳ್ಬೇಕಾಗತ್ತೆ ಅಲ್ವಾ? ಆದರೆ ಈ ಸುಳ್ಳಿನ ರಹಸ್ಯ ನಮ್ಮ ಮಕ್ಕಳಲ್ಲಿ ಪೂರ್ಣವಾಗಿ ಒಂದು ದೊಡ್ಡ ರೋಗವಾಗಿ ಪರಿಣಮಿಸುತ್ತೆ ಅಂತ ಯಾವ ತಂದೆ ತಾಯಿ ತಿಳ್ಕೊತಾರೋ ಅವತ್ತು ಮಗು ಚೆನ್ನಾಗಿರುತ್ತೆ. ನೀವು ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅನುರಾಧ ನಕ್ಷತ್ರಕ್ಕೆ ಮಗು ಬರೋದಕ್ಕೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ತಪ್ಪು ಯಾವುದು ಅಂತ ನೀವಿಬ್ರು ತಿಳ್ಕೊಳ್ಳೋ ಪ್ರಯತ್ನ ಪಟ್ರೆ ಆ ಮಗು ರಿಲೀಫ್ ಆಗತ್ತೆ, ಚೆನ್ನಾಗಾಗತ್ತೆ, ಖುಷಿ ಪಡುವಾಗತ್ತೆ, ನೀವು ನೆಮ್ಮದಿಯಾಗಿರ್ತೀರಾ. ಇದನ್ನ ಮಾಡಿ ಇವತ್ತು ಪರಿಹಾರ ಕೇಳಬೇಡಿ. ಗುರುಗಳೇ ನಾನು ಇವತ್ತೇ ಆಗ್ಬೇಡಿ, ರಾತ್ರಿಗೆ ಮಲ್ಕೊಳ್ಳೋದಾಗ್ಲಿ ಯೋಚನೆ ಮಾಡದೆ ಏನು ನನ್ನ ಮಗು ಬಗ್ಗೆ ತಿಳ್ಕೊಳ್ಳೇಬೇಕು, ಈ ಆಸಕ್ತಿ ಮೊದಲು ಗಂಡ ಹೆಂಡತಿಗೆ ಬರಲಿ. ಆ ಭಗವಂತ ನಿಮ್ಗೆ ಒಳ್ಳೆ ಈ ರೀತಿಯಾದ ಜವಾಬ್ದಾರಿಯನ್ನು ಕೊಡ್ಲಿ ಅಂತ ಕೇಳ್ಕೊತೀನಿ. ಪರಿಹಾರ ಅಂತ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿಮ್ಗೆ ಸೇರಿ ಯಾರನ್ನೇ ಆಗಲಿ ಪರಿಹಾರ ಕೇಳ್ತೀರಾ ಅದು ನಿಮ್ಮ ಸುಳ್ಳು, ಅದಕ್ಕೆ ಪರಿಹಾರ ಹೇಳ್ತಾರೆ ಅದು ಅವರ ಸುಳ್ಳು. ಸುಳ್ಳಿಗೆ ಸುಳ್ಳು ಸೇರಿ ಜೀವನವೇ ಸುಳ್ಳಾಗತ್ತೆ. ಪರಿಹಾರ ಎಲ್ಲೂ ಕೇಳಬೇಡಿ, ಪದ ಬಳಸ್ಬೇಡಿ ಅಂತ ಹೇಳ್ತೀನಿ ತಾಯಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗೀತಾ ಅಂತ ಕುಣಿಗಲ್ಲಿಂದ. ನಮಸ್ತೆ ಮಾ. ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ಆಗ್ಲೇ ನಾವು ಸಂಕಷ್ಟಹರ ಚೌತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸಂಕಷ್ಟಹರ ಚೌತಿಯಲ್ಲಿ ನಾವು ಮಾಡುವ ಅಪರಾಧಗಳೇನು ಅಂತ ತಿಳಿಸಿ. ಎಂತಹ ಘೋರವಾದ ಅಪರಾಧಗಳನ್ನ ಮಾಡಿ ನಾವು ದೇವರ ಹೆಸರನ್ನ ಹೇಳಿ ದೇವರಿಗೂ ಅಪರಾಧವನ್ನ ವರಿಸಿ ನಮ್ಮ ದೇಹಕ್ಕೂ ಅಪರಾಧಿಯನ್ನಾಗಿ ಮಾಡಿ ದಂಡಿಸ್ತಾ ಇರತಕ್ಕಂಥ, ಶಿಕ್ಷೆ ಕೊಡ್ತಾ ಇರತಕ್ಕಂಥ ನಮ್ಮಂತ ದುರ್ದೈವಿಗಳಿಗೆ ವಿಚಾರ ಬೇಕಲ್ಲ. ಹೌದು. ನಾವು ಬಳಸ್ತಾ ಇರೋ ಕೆಲವೊಂದು ಪದಗಳು ಕೆಲವರಿಗೆ ಮನಸ್ಸಿಗೆ ಬೇಸರ ಆಗ್ಬೋದು. ಯಾಕೆ ಅಂದರೆ ನಿಮಗೆ ಸ್ವಲ್ಪ ಬಡಿದೆಬ್ಬಿಸೋದಕ್ಕೋಸ್ಕರವಾಗಿ ನಿಮಗೆ ಕೋಪ ಬರೆಸ್ಬೇಕು. ಯಾಕೆ ಅಂದರೆ ಇಲ್ಲ, ನಾವು ಬದಲಾವಣೆ ಆಗಬೇಕು, ನಾವು ಏನೋ ಒಂದು ಬದುಕಬೇಕು ಅನ್ನೋದಕ್ಕೆ ನಿಮಗೆ ಎಲ್ಲ ಸ್ವಲ್ಪ ಪ್ರೇರಣೆ ಆಗಲಿ ಅಂತ ನಾನು ಈ ಭಾಷೆಯನ್ನು ಬಳಸ್ತಾ ಇದ್ದೀನಿ. ಅದನ್ನು ವೈಯಕ್ತಿಕವಾಗಿ ನನ್ನ ಉದ್ದೇಶಕ್ಕೋಸ್ಕರವಾಗಿ ಬಳಸ್ತಾ ಇರ್ತಕ್ಕಂಥ ಭಾಷೆಗಳು ಅಂತ ಅನ್ಕೋಬೇಡಿ ದಯವಿಟ್ಟು. ಕಾರಣ ಇಷ್ಟೇ, ಕೆಲವರು ಒಂದೊಂದು ರೀತಿ ಭಾಷೆ ಅರ್ಥ ಆಗತ್ತೆ, ಕೆಲವರು ಒಂದೊಂದು ರೀತಿ ಭಾಷೆ ಅರ್ಥ ಆಗಲ್ಲ. ಆ ಉದ್ದೇಶಕ್ಕೆ ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ಆಡೋ ಭಾಷೆಯನ್ನು ಬಳಸ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ. ನೀವು ಅರ್ಥ ಮಾಡ್ಕೋಬೇಕು, ಈ ಪದಗಳನ್ನ ಗುರುಗಳು ಬಳಸ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಸ್ವಾರಸ್ಯಕರವಾದ ವಿಚಾರ ಇದೆ ಅಂತ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಆಗತ್ತೆ ಹೊರತು ಏನ್ ಹಿಂಗ್ ಅನ್ಬಿಟ್ರಲ್ಲ, ಏನ್ ಹಂಗೆ ಹೇಳ್ತಾರಲ್ಲ ಅವರು, ಯಾಕೆ ಹಿಂಗೆ, ಇದೆಲ್ಲ ನೀವು ಅನ್ಕೊಂಡ್ರೆ ನೀವಿನ್ನೂ ಕೆಳಗಡೆ ಹೋಗ್ತೀರಿ ಹೊರತು ಮೇಲಕ್ಕೆ ಬರ್ಲಿಕ್ಕೆ ಆಗಲ್ಲ. ನಮಗೆ ಒಂದು ರೀತಿಯ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಸತ್ಯ ಮಾರ್ಗ ಸಿಗ್ತಾ ಇದೆ ಇಲ್ಲಿ ಅಂತ ಬೇಜಾರು ಅನ್ನೋದನ್ನ ಸೈಡ್ಗಿಟ್ಟು ಈ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದ್ರೆ ದಾರಿ ಸಿಗತ್ತೆ, ನೈಸ್ ರೋಡು, ಚೆನ್ನಾಗಿ ಹೋಗ್ಬೋದು ಅಲ್ವೇನಮ್ಮ? ಹಾಗೆ ಈ ಸಂಕಷ್ಟಹರ ಚೌತಿಯಲ್ಲಿ ಕೋರಿಕೆ ಮೇಲೆ ಮಾಡ್ತಾರೆ, ಅದು ಒಂದು ಕಡೆ ಸತ್ಯನೇ. ಆದ್ರೆ ನಾವು ಏನ್ ತಪ್ಪು ಮಾಡ್ತಿದೀವಿ, ದೇಹವನ್ನ ನಾವು ಅಧೋಗತಿ ತಗೊಂಡೋಗ್ಬಿಟ್ಟಿದೀವಿ. ಏನ್ ಬೇಕು ಅದನ್ನ ಮಾಡ್ಬಿಟ್ಟು ತಗೊಂಡ್ಬಿಡ್ತೀವಿ, ಸಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತೀವಿ. ಆಗತ್ತೆ, ಇಲ್ಲ ಅಂತಿಲ್ಲ, ಕೋರಿಕೆ ಇರುತ್ತೆ. ಮಂಗಳವಾರ ಚೌತಿ ಬಂದ್ರೆ ಮಕ್ಕಳು, ಹೆಣ್ಣು ಮಕ್ಕಳು ಮದುವೆ ಆಗದವ್ರು ಮಾಡಿದ್ರೆ ಮದುವೆ ಆಗತ್ತಂತೆ. ಇದೆಲ್ಲ ಪ್ಲಾನ್, ಇದು ಮಕ್ಕಳಾಗುತ್ತಂತೆ, ಈ ತರ ಪ್ಲಾನ್ ಇದು. ಅಂದ್ರೆ ಹೇಳೋದ್ರಲ್ಲಿ ಕರೆಕ್ಟ್ ಆಗಿ ಶಾಶ್ವತವಾದ ಪರಿಹಾರ ಹೇಳಬೇಕು. ನಮ್ಮಲ್ಲಿ ಏನು ಅಂದ್ರೆ ಶಾಶ್ವತವಾದ ಪರಿಹಾರ ಇಲ್ಲ. ನಿಮ್ ಮಗಳಿಗೆ ಮದುವೆ ಆಗ್ತಾ ಇಲ್ವಾ, ಸಂಕಷ್ಟ ಮಾಡಿಸು ಅಂತ ಹೇಳ್ಬಿಟ್ರು, ಇವ್ರು ಮಾಡಿದ್ರು. ಆದ್ರೆ ಮಾಡಿದ ಮೇಲೆ ಅದು ಎಷ್ಟು ರಿಯಾಕ್ಷನ್ ಆಗಿ ಇವ್ರನ್ನ ಉಲ್ಟಾ ಮಾಡಿ ಅಮ್ಕತ್ತೆ ಅಂದ್ರೆ ಅದು ಗೊತ್ತಾಗಲ್ಲ. ಸಂಕಷ್ಟದ ಚೌತಿ ಮಾಡ್ಕೊ ಬರ್ತಾ ಇದೀನಲ್ಲ ಅಂತಾರೆ, ಮಾಡ್ತಾ ಇದೆಯಲ್ಲ ಅಂತ ಇವರು ಅಂತಾರೆ. ಬಟ್ ಇಬ್ಬರಿಗೂ ಉತ್ತರ ಸಿಕ್ಕಿರಲ್ಲ. ಇದರ ಉತ್ತರ ಇವತ್ತು ತಿಳ್ಕೋಬೇಕು. ಯಾವುದ್ರಲ್ಲಿ ಅಂದ್ರೆ ಸಂಕಷ್ಟಹರ ಚೌತಿ ದಿನ ಮಾಡುವ ಪ್ರಸಾದ ಇದೆಯಲ್ಲ,
ಸಂಕಷ್ಟಹರ ಚೌತಿ ದಿನ ಮಾಡುವ ಸೇವನೆ ಮಾಡುವ ಪ್ರಸಾದ ಇದೆಯಲ್ಲ, ಸೇವನೆ ಮಾಡೋರು ದೇವರಿಗೆ ಗಣಪತಿಗೆ ನೈವೇದ್ಯವನ್ನ ಮಾಡ್ತಾರಲ್ಲ, ಇವರಿಬ್ರು ಪೂರ್ತಿ ದೇಹ ಎಲ್ಲ ಹಾಳಾಗತ್ತೆ. ಆ ನೈವೇದ್ಯವನ್ನ ಗಣಪತಿಗೆ ನೀವು ಯಾವ ನೈವೇದ್ಯ ಮಾಡಬೇಕು ಅನ್ನೋದು ಗೊತ್ತೇ ವಿನಃ. ಉದಾಹರಣೆ, ಕಡ್ಲೆಕಾಳು ಗುಗ್ರಿ. ಕಡ್ಲೆಕಾಳು ಗುಗ್ರಿ ಅದು ತುಂಬಾ ಪ್ರಿಯವಾದದ್ದು ಗಣಪತಿಗೆ ಅಂತ ಸತ್ಯವಾದ ವಿಚಾರ. ಆ ಕಡ್ಲೆಕಾಳು ಗುಗ್ರಿಯನ್ನ ತಿಂದೋರ್ ಕತೆ ಏನು ಅಂತ ಯೋಚನೆ ಮಾಡೋರು ಯೋಚನೆ ಮಾಡಿಲ್ಲ, ನೈವೇದ್ಯ ಮಾಡೋರು ತಿನ್ನೋರು ಯೋಚನೆ ಮಾಡಿಲ್ಲ. ಯಾಕೆ ಯೋಚನೆ ಮಾಡ್ಬೇಕು? ಕಡ್ಲೆಕಾಳು ಗುಗ್ರಿ ತಿನ್ನಬಾರ್ದಾ? ತಿನ್ನಿ. ನೀವು ಬೆಳಗಿಂದ ಏನ್ ಮಾಡಿದ್ರಿ? ಉಪವಾಸ ಇದ್ರಿ. ಉಪವಾಸ ಇದ್ದಿ ಮಸಾಲೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಕಡ್ಲೆಕಾಳನ್ನ ತಿಂದ್ರೆ ನೀವು 3 ರಾತ್ರಿ ನಿದ್ದೆ ಬರಲ್ಲ. ಪಿತ್ತ, BP, ಲೋ BP, ಹೈ BP ಎಲ್ಲ ಬರ್ಸ್ಕೊಂಡು ಇನ್ನೊಂದ್ಸಲ ಚೌತಿ ಬರೋವರೆಗೂ ರಿಪೇರಿ ಆಗತ್ತೆ. ಮತ್ತಿನ್ನೊಂದು ಚೌತಿಗೂ ಅದನ್ನೇ ಮಾಡ್ತೀರಾ. ಹೌದು ಹೌದು ಅಲ್ವಾ? ಮತ್ತೆ ಕಡ್ಲೆಕಾಳು ನೈವೇದ್ಯ ಮಾಡೋದು ಸರಿನೇ, ಶಾಸ್ತ್ರದ ನೋಡಮ್ಮ, ಮಾಡೋದು ಸರಿ, ತಿನ್ನೋದು ಸರಿ. ಆದ್ರೆ ಇದ್ರ ಮಧ್ಯ ಏನ್ ಮಾಡ್ಬೇಕಿತ್ತು ಅಂತ ತಿಳ್ಕೊಂಡಿಲ್ಲ. ಅದ್ರ ಮಧ್ಯೆ ಏನ್ ಮಾಡ್ಬೇಕು? ಇದು ಎರಡೂ ಸರಿನೇ. ಆದ್ರೆ ನಮ್ಮ ದೇಹಕ್ಕೆ ಈ ರೀತಿಯಾದ ಆಹಾರವನ್ನ ತಗೊಳ್ಳೋದಿಕ್ಕೆ ಅದಕ್ಕೆ ನಾವು ಸಿದ್ಧತೆ ಹೇಗಿರ್ಬೇಕು ಅನ್ನೋ ತಿಳ್ಕೊಂಡಾಗ ಗುಗ್ರಿ ಮಾಡೋದು ಸರಿನೇ, ತಿನ್ನೋದು ಸರಿನೇ. ಆದ್ರೆ ಅದನ್ನ ಬಿಟ್ಟು ಅಲ್ಲಿ ಮಾಡ್ತಾವ್ರೆ, ಇವ್ರು ತಿಂತಾವ್ರೆ. ಆದ್ರೆ ಬೆಳಗ್ಗೆ ಹೇಳಕ್ಕಾಗಲ್ಲ, ಮೈಯೆಲ್ಲ ನೋವು ಬರುತ್ತೆ. ಎಷ್ಟೋ ಜನ BP ಚೆಕ್ ಮಾಡಿಸ್ಕೊಳಕ್ ಹೋಗ್ತಾರೆ, ಡಾಕ್ಟರ್ ಕೈಲು ಬೈಸ್ಕೋತಾರೆ. ಏನಮ್ಮ ದೇವ್ರು ಮಾಡ್ಬಿಟ್ಟು ಹಿಂಗೆಲ್ಲ ಬಂದಿದ್ಯಾ ಅಂತ ಗಂಡನ ಕೈಲು ಬೈಸ್ಕೋತಾರೆ. ಶಾಪ್ಗೆ ಹೋದ್ರೆ ಎಲ್ಲ ಬೈಯೋದೇ ಅವ್ರಿಗೆ. ಹೌದು, ಡಾಕ್ಟ್ರು ಬೈಗಳ, ಗಂಡ ಬೈಗಳ, ಮಕ್ಕಳು ಬೈಗಳ, ಎಲ್ರೂ ಬೈಸ್ಕೊಳ್ಳೋದೆ. ಈಗ ಏನ್ ಮಾಡೋದು? ಇವರೆಲ್ಲ ಬೈಸೋದು ಎಲ್ಲಿಗೆ ಹೋಗುತ್ತೆ? ಗಣಪತಿಗೆ ಹೋಗುತ್ತೆ. ಈಗ ಇವ್ರಿಗೆ ಶಾಪ ಬರುತ್ತಾ, ಒಳ್ಳೇದಾಗತ್ತಾ? ಶಾಪ. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಮಾಡ್ಕೋತಾ ಇರತಕ್ಕಂಥ ಪ್ರತಿಯೊಂದು ನಾವೇ ತಪ್ಪು. ಇದನ್ನ ನಮ್ಮ ದಿನಚರಿಯ ಚಟುವಟಿಕೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳಿಯದೇ ಇದ್ದಾಗ ಈ ಸಮಸ್ಯೆಗಳು ನಮ್ಮನ್ನ ಒಂದರಿಂದ ಒಂದು ನಮ್ಮ ಸೇರಿಸ್ತಾ ಹೋಗುತ್ತೆ, ಎಳ್ಕೋತಾ ಹೋಗುತ್ತೆ. ನಾವು ಸಿಕ್ಕಾಕೋತಾ ಹೋಗ್ತೀವಿ. ಬಿಡಿಸ್ಕೊಳ್ಳೋಕೆ ಪರಿಹಾರ ಅಲ್ಲ, ಬಿಡಿಸ್ಕೊಳ್ಳೋದಕ್ಕೆ ಮುಂಚೆ ನಾವು ಎಲ್ಲೋಗಿ ಸೇರ್ಕೋತಾ ಇದ್ದೀವಿ ಅಂತ ತಿಳ್ಕೊಳ್ತಕ್ಕಂಥದ್ದೇ ಇವತ್ತಿನ ವಿಚಾರ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಈಗ ಬ್ರೇಕ್ ಇದೆ ಗುರೂಜಿ, ಒಂದು ಬ್ರೇಕ್ ತಗೊಳ್ಳೋಣ, ಆಮೇಲೆ ಮುಂದುವರ್ಸೋಣ. ವೀಕ್ಷಕರೇ, ನೀವು ಕೂಡ